ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಭವ್ಯಾಸ್ ವರ್ಲ್ಡ್ ಲವ್. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶನಿವಾರ ಭಾನುವಾರ ಬ್ಲಾಗ್ ಇದು. ಊರಲ್ಲಿ ತೋಟದ ಕೆಲಸ ಮಾಡ್ತಿದ್ರಲ್ಲ, ಒಂದು ವಾರದಿಂದ ಊರ ಹತ್ರ ಹೋಗಿ ಬರೋದು. ಸೊ ಮಾರ್ನಿಂಗ್ ಬೆಳಗ್ಗೆ ಎದ್ದೇಳಕ್ಕೂ ಆಗಲಿಲ್ಲ, ಟೈಮ್ ಬೇರೆ ಆಗಿದ್ದು, ನಡೆ ವಾಕಿಂಗ್ ಕೂಡ ಹೋಗ್ತಾ ಇಲ್ಲ. ಸೊ ಬೆಳಗ್ಗೆ ತಿಂಡಿ ಇಲ್ಲಿಂದ ಮಾಡಿ ಕಳಿಸ್ತೀನಿ ಅಂತ ಅಮ್ಮಗೆ ಹೇಳಿದ್ದೆ. ಡೈಲಿ ಕೆಲಸದವ್ರು ಬರ್ತಾ ಇದ್ದು, ಮಾರ್ನಿಂಗ್ ಟೈಮ್ ರೈಸ್ ಐಟಮೇ ಮಾಡ್ತಾ ಇದ್ದೆ. ಇವತ್ತು ಹೋಗ್ಲಿ ಟೈಮ್ ಇದೆ ಅಂದ್ಬಿಟ್ಟು ಕೆಲಸದವ್ರು ಬರಲಿಲ್ಲ. ಇವತ್ತು ಬೆಳಗ್ಗೆ ತಿಂಡಿಗೂ ಲಂಚ್ ಬಾಕ್ಸ್ಗೆಲ್ಲ ಹಾಕೋತಂದ್ಬಿಟ್ಟು ಚಪಾತಿನೂ ಚಟ್ನಿ ಎರಡೂ ಮಾಡಿದೆ. ಟೊಮೊಟೊ ಚಟ್ನಿ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಸ್ವಲ್ಪ ಮೆಂತ್ಯ, ಕಡಲೆಬೇಳೆ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿಣ, ಉಪ್ಪು ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯುತ್ತೆ. ಸೊ ಅಷ್ಟೊತ್ತಿಗೆ ನಾನು ಕೂಡ ಚಪಾತಿಗೆಲ್ಲ ರೆಡಿ ಮಾಡಿಕೊಂಡೆ. ಹಿಟ್ಟನ್ನು ಕಲಿಸ್ಕೊಂಡು ಒಂದು 5 ನಿಮಿಷ ಬಿಟ್ಟೆ ಚೆನ್ನಾಗಿ ನೆಂದರೆ ಚಪಾತಿ ಕೂಡ ಚೆನ್ನಾಗಿ ಬರುತ್ತೆ. ಚಪಾತಿ ನೆನೆಯಕ್ಕೆ ಇಟ್ಬಿಟ್ಟು ನಾನು ಅಷ್ಟೊತ್ತಿಗೆ ಸಂದೀಪ್ ಬೆಳಿಗ್ಗೆನೆ ಬಂದಾಗ ಹಾಲು ತೊಗೊಂಬಂದ, ಟೀ ಕುಡಿದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿಕೊಂಡೆ. ಪಾತ್ರೆ ಎಲ್ಲ ಫಸ್ಟ್ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟೆ. ಯಾಕಂದರೆ ಇವತ್ತು ಶನಿವಾರ ನಾನು ಡೀಪ್ ಕ್ಲೀನಿಂಗ್ ಮಾಡ್ತೀನಿ, ಮತ್ತು ನಾನು ಊರಿಗೆ ಕೂಡ ಹೋಗಬೇಕು. ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಬೇಗನೆ ಕೆಲಸ ಮಾಡ್ಕೊತಾ ಇದ್ದೀನಿ. ನಂಗೆ ಅಡುಗೆ ಮನೆ ಮಾತ್ರ ನೀಟಾಗಿರಬೇಕು. ಪಾತ್ರೆ ಮಾತ್ರ ಬೆಳಗ್ಗೆ ಮಧ್ಯಾಹ್ನ 3 ಟೈಮ್ ತೊಳ್ಕೊಂಬಿಡ್ತೀನಿ. ಅಡುಗೆ ಮಾಡಿದ ತಕ್ಷಣ ಪಾತ್ರೆ ಎಲ್ಲ ತೊಳ್ಕೊಂಬಿಡ್ತೀನಿ. ಮಕ್ಕಳು ಯೂಸ್ ಮಾಡಿರೋ ಟವಲ್ಸ್ ಎಲ್ಲ ನೀಟಾಗಿ ಮೇಲೆ ಬಿಸಿಲಲ್ಲಿ ಹಾರಾಕಿ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ ಹಾಕಿದ್ರೆ ಈವ್ನಿಂಗ್ ಟೈಮ್ ಮಕ್ಕಳು ಬಂದಾಗ ಅವರೇ ಬಟ್ಟೆ ಎಲ್ಲ ಹಾರಾಕೊಂತಾರೆ. ನಾನು ಊರಿಂದ ಬರೋದಿನವೇ ತುಂಬ ಲೇಟ್ ಆಗಿಬಿಡುತ್ತೆ, 8 o'clock. ಶನಿವಾರ ಅಂದಮೇಲೆ ನಾನು ಮೇಲಿಂದ ನೀಟಾಗಿ ಕಸಗೆಲ್ಲ ಗುಡಿಸ್ಕೊಂಬಂದ್ಬಿಟ್ಟು ನೀಟಾಗಿ ಒರೆಸ್ಬಿಡ್ತೀನಿ. ಮಕ್ಕಳು ಇವತ್ತು ಪಾಪ ಬೇಗ ಹೋದರು. ಬೆಡ್ಡೆಲ್ಲ ನಾನೇ ಹಾಕ್ಕೊಂಡೆ. ಬಟ್ಟೆ ಮಡ್ಚೋಕ್ಕೆಲ್ಲ ಟೈಮ್ ಇಲ್ಲ. ಈವ್ನಿಂಗ್ ಬಂದು ಬಟ್ಟೆ ಮಡ್ಚ್ಕೊಂಡು ಅಂದ್ಬಿಟ್ಟು ಎಲ್ಲ ಒಂದು ಕಡೆ ಹಾಕಿಬಿಟ್ಟು ಇವತ್ತೆಲ್ಲ ನೀಟಾಗಿ ಕಸ ಗುಡಿಸ್ಬಿಟ್ರೆ ತೇಜು ಬಂದಾಗ ಅವನೇ ಮನೆ ಒರೆಸ್ಬಿಡ್ತಾನೆ ಮೇಲೆ ಎಲ್ಲ. ಮೇಲೆ ಮಾತ್ರ ನಾನು ವಾರಕ್ಕೆ 2 ಟೈಮ್ ಒರೆಸ್ಕೊತೀನಿ. ಕಸ ಮಾತ್ರ ಒಂದಿನ ಬಿಟ್ಟು ಒಂದಿನ ಕಸ ಗುಡಿಸ್ಕೊಂಡ್ಬಿಡ್ತೀನಿ. ಮನೆ ಒರ್ಸೋಕ್ಕೆ ಮುಂಚೆನೇ ಸಾಂಬಾರಿಗೆಲ್ಲ ಇಡೋಣ ಅಂದ್ಬಿಟ್ಟು ಇಟ್ಬಿಟ್ಟೆ. ನಾನು 1-2 ಗಂಟೆಗೆಲ್ಲ ಊರ ಹತ್ರ ಹೋಗಬೇಕು. ಹುಳಿಕಾಳು ಬಸ್ಸಾಂಬಾರು ಮಾಡೋಣ ಅಂತ ಕಡಲೆ ನೆನೆಸಿಟ್ಟಿದ್ನಲ್ಲ, ಅವೆರಡು ಇಟ್ಬಿಟ್ಟು ವಿಸಿಲ್ ಬರೋ ಒಳಗಡೆ ನಾನು ಮನೆಯೆಲ್ಲ ಒರೆಸ್ಕೊಂಡ್ಬಿಟ್ಟೆ. ಅಷ್ಟೊತ್ತಿಗೆ ಆನಿಯನ್ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಬಸ್ಸಾಂಬಾರು ಮಾಡ್ಕೊತಾ ಇದ್ದೀನಿ. ಅಮ್ಮಗೆ ನಾನು ಇಲ್ಲೇ ಮುದ್ದೆ ಸಾಂಬಾರೆಲ್ಲ ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ದೆ. ಮುದ್ದೆ ಮಾಡೋಕ್ಕಾಗಲಿಲ್ಲ, ಸಾಂಬಾರು ಮಾತ್ರ ಮಾಡ್ಕೊಂಡೋದೆ. ಅವರೇ ಮುದ್ದೆ ಮಾಡ್ಕೊಳಕ್ಕೆ ಹೇಳಿದೆ, ಯಾಕೆಂದ್ರೆ ನನಗೆ ಇಲ್ಲಿ ಕೆಲಸ ಆಯಿತು ಒಂಚೂರು, ಅದಕ್ಕೆ ಲೇಟ್ ಆಯಿತು ಊರಿಗೆ ಹೋಗೋದಕ್ಕೆ. ಸಾಂಬಾರು ಮಾಡ್ಕೊಂಡು ನಾನು ತೊಗೊಂಡು ಹೋದೆ. ತುಪ್ಪ ಕಾಯಿಸಿರೋ ನೀರು ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ತುಪ್ಪದ ನೀರು ಏನು ಮಾಡ್ತೀನಿ, ಈ ಥರ ಬಸ್ಸಾರು ಮಾಡಿದಾಗ ನಾನು ಯೂಸ್ ಮಾಡ್ಕೊತೀನಿ, ಇಲ್ಲಾಂದರೆ ಪಲಾವ್ಗಾದರೂ ಹಾಕ್ಕೊತೀನಿ.
ಮನೆಯಲ್ಲೇ ಓದ್ಕೊತ ಇದ್ದ. ತೇಜು ಬಂದು ಮನೆ ಹತ್ರಿಂದ ತೋಟ ಹತ್ರ ಎಲ್ಲ ಕಡ್ಡಿ ಸಾಕ್ಸ್ಕೊಟ್ಟ. ಸಂದೀಪ್ ಹೋಗಿ ಮಿತ್ಲನು ನವ್ಯನಿಬ್ಬರನ್ನು ಕರ್ಕೊಂಬಂದ. ಅವರು ಊರಿಗೆ ಹೋಗಿದ್ದಾಳೆ, ಇವತ್ತು ಹೋಗಿ ಕರ್ಕೊಂಬಂದ್ವಿ. ಸೊ ನಮ್ಮ ಅಮ್ಮಂದ್ರಿಗೂ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಸೊ ಕೆಲಸದವ್ರಿಗೆಲ್ಲ ಒಂದು 5 ಗಂಟೆಗೆಲ್ಲ ಅವ್ರು ಹೊರಡಬೇಕು, ಟೈಮ್ ಆಗಿತ್ತು. ಮತ್ತು ಸಂದೀಪ್ ಕೂಡ ಬಂದು ಅವನು ಕೂಡ ನೆಟ್ಟಿದ. ಸೊ ಎಲ್ಲರೂ ಮಾಡೋದಕ್ಕೆ ಕೆಲಸ ಕೂಡ ಬೇಗ ಆಯಿತು. ಕೆಲಸದವ್ರು ಕೂಡ ಎಲ್ಲ ಹೊರಟರು. ಕಡ್ಡಿ ಎಲ್ಲ ಹೂಣಿದ್ಮೇಲೆ ನೀರು ಬಿಟ್ವಿ, ಯಾಕೆಂದರೆ ನೀರು ಹರಿಯುತ್ತೆಲ್ಲ ಫುಲ್ ಚೆಕ್ ಮಾಡಬೇಕು. ನೀರು ಹರಿಯಲಿ ಅಂದರೆ ಕಡ್ಡಿ ಒಣಗಿಬಿಡುತ್ತೆ. ಎಲ್ಲಿ ನೀರು ಹರಿಯಲ್ಲೋ ಸೊ ಅಂಥ ಕಡೆ ಈ ಥರ ಕಡ್ಡಿ ತೊಗೊಂಡು ಹೊಡೆದ್ರೆ ಬ್ಲಾಕ್ಸ್ ಎಲ್ಲ ಓಪನ್ ಆಗುತ್ತೆ. ಪೈಪಲ್ಲಿ ಬ್ಲ್ಯಾಕ್ಸ್ ಆಗಿರುತ್ತೆ. ಸೊ ಈ ಥರ ಕಡ್ಡಿ ಹೊಡೆದ್ರೆ ಈಸಿಯಾಗಿ ಓಪನ್ ಆಗಿಬಿಡುತ್ತೆ, ನೀರು ಕೂಡ ಹರಿಯುತ್ತೆ. ಸೊ ಎಲ್ಲ ನಾವು ನೆನೆಸ್ಕೊಂಡ್ಬಿಟ್ಟು ಮನೆಗೆ ಬರೋಷ್ಟರಲ್ಲಿ 6 o'clock ಆಗಿಬಿಡ್ತು. ನಾವು ಮತ್ತೆ ನೈಟ್ ಫಂಕ್ಷನ್ಗೆ ಹೋಗ್ಬೇಕಾಯ್ತು, ಬರ್ತ್ಡೇ ಪಾರ್ಟಿಗೆ. ಸೊ ನಾವು ಬಾಂಡಿಂಗ್ ಇತ್ತು. ಸೊ ತುಂಬ ಖುಷಿ ಆಯಿತು ಬರ್ತಡೇಗೆ ಹೋಗಿ. ಫಸ್ಟೇ ತಿನ್ನಿಸಿದೆ, ಲಾಸ್ಟಲ್ಲಿ ನಾನೇ ತಿಂತೀನಿ ಅಂತ ಅವಳೇ ತಿಂದಳು. ಸೊ ಅವ್ರ ಕೈಯಾರ ತಿಂದರೆ ಅವ್ರಿಗೆ ಹೊಟ್ಟೆ ತುಂಬುತ್ತೆ. ಸೊ ಇವತ್ತಿನ ಬ್ಲಾಗ್ ಈ ರೀತಿ ಇತ್ತು, ಶನಿವಾರ ಭಾನುವಾರ ಬ್ಲಾಗ್. ಕೊನೆವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಫಸ್ಟ್ ಟೈಮ್ ಏನೋ ನನ್ನ ಚಾನೆಲ್ ನೋಡ್ತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.